ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಬನ್ನಿ ಸ್ನೇಹಿತರೆ ಮಾಡುವ ಹ್ಯಾಪಿ ವಾರ ಸೋಮವಾರ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮೊದಲು ನಾವು ಶುರು ಮಾಡಬೇಕಂತಂದರೆ ಮೊದಲು ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ನಾವು ಕಾರ್ಯಕ್ರಮವನ್ನು ಶುರು ಮಾಡೋದ್ರಿಂದ ಅದರಿಂದ ನಮಗೆಲ್ಲ ಲಾಭವು ಸಂತೋಷ ಸುಖ ಶಾಂತಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಎಲ್ಲವನ್ನು ಫಲವತ್ತಾಗಿ ನಾವು ಪಡೆಯಬಹುದು ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಅಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಎರಡು ಅಂಶಗಳನ್ನು ನಾನು ತಂದಿದ್ದೀನಿ. ಅವುಗಳನ್ನು ನಾವು ಪ್ರತಿನಿತ್ಯ ಬಳಕೆ ಮಾಡ್ತಾ ಇರ್ತೀವಿ ಮತ್ತು ಅದರಿಂದ ನಮಗೆ ಸಿಗುವ ಲಾಭಗಳು ಮತ್ತು ನಷ್ಟಗಳು ಏನಿದೆ ಮತ್ತು ಅವುಗಳನ್ನು ನಾವು ಹೇಗೆ ತೆಗಬೇಕು, ಯಾವುದು ತಗೋಬಾರ್ದು ಯಾವುದು ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಾವು ಧ್ಯಾನವನ್ನು ಮಾಡ್ಕೊಂಡು ಬರೋಣ ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಆನಂದ ಮತ್ತು ಸಂತೋಷ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನಾವು ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ ನಾವು ಧ್ಯಾನವನ್ನು ಶುರು ಮಾಡಬೇಕಂತಂದ್ರೆ ನೋಡಿ, ಮೊದಲನೇದಾಗಿ ನಾವು ಒಂದು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡಬೇಕು ಮತ್ತು ಜೊತೆಗೆ ಆ ನಿರ್ಮಲ ಪ್ರದೇಶ ಹೇಗಿರ್ಬೇಕಂದ್ರೆ ನಮ್ಗೆ ಯಾವುದೇ ಒಂದು ಅಲ್ಲಿ ಅಡಚಣೆಗಳು ಆಗಬಾರ್ದು ಮತ್ತು ನಾವು ಅಲ್ಲಿ ಧ್ಯಾನವನ್ನು ಮಾಡುವಾಗ ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡಬಾರ್ದು ಸ್ನೇಹಿತರೆ. ನಾವು ಒಂದು ಯೋಗ ಮ್ಯಾಟ್ ಆಗಲಿ ಅಥವಾ ಚಾಪೆ ಆಗಲಿ ವಸ್ತ್ರವನ್ನು ನೆಲದ ಮೇಲೆ ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ನಮಗೆ ಉತ್ತಮ ಮತ್ತು ಅಲ್ಲಿ ನಮಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿಗಳಿರ್ತಾವೆ ಸ್ನೇಹಿತರೆ. ನಮಗೆ ನಾವು ನೇರವಾಗಿ ನೆಲದ ಮೇಲೆ ಕೂತ್ಕೊಂಡು ಮಾಡೋದ್ರಿಂದ ನಮಗೆ ಅಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ದೊರೆಯುತ್ತದೆ, ಆದರೆ ನಮಗೆ ಪಾಸಿಟಿವ್ ಎನರ್ಜಿ ಸಿಗಲ್ಲ ಸ್ನೇಹಿತರೆ. ನಮಗೆ ಪಾಸಿಟಿವ್ ಎನರ್ಜಿ ಬೇಕು ಮತ್ತು ನಮಗೆ ಧ್ಯಾನ ಮಾಡೋದ್ರಿಂದ ಪ್ರತಿ ಎಲ್ಲ ನಮಗೆ ಬೆನಿಫಿಟ್ಗಳು ಬರಬೇಕು ಅಂತಂದರೆ ಪಾಸಿಟಿವ್ ಜಾಸ್ತಿ ಎನರ್ಜಿ ಬೇಕು ನಮಗೆ ಅಂತಂದರೆ ನಾವು ಧ್ಯಾನವನ್ನು ಮಾಡುವಾಗ ನಾವು ಒಂದು ಯೋಗ ಮ್ಯಾಟ್ ಆಗಲಿ ಅಥವಾ ಚಾಪೆ ಇಲ್ಲ ವಸ್ತ್ರವನ್ನು ಹಾಕ್ಕೊಂಡು ನಾವು ಮಾಡೋದ್ರಿಂದ ನಮಗೆ ಉತ್ತಮವಾಗಿ ನಮಗೆ ಧ್ಯಾನದ ಎಲ್ಲ ಬೆನಿಫಿಟ್ಗಳು ದೊರೆಯುತ್ತದೆ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಈಗ ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ನೋಡಿ, ನಾವು ಮೊದಲು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡಿದ ನಂತರ ಅಲ್ಲಿ ಧ್ಯಾನ ಮ್ಯಾಟ್ ಅಥವಾ ಚಾಪೆ ಅಥವಾ ವಸ್ತ್ರವನ್ನು ನಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನ ಹಾಕ್ಕೊಂಡು ಅದರ ಮೇಲೆ ಧ್ಯಾನವನ್ನು ಶುರು ಮಾಡೋದನ್ನೋದು ಬಹಳ ಉತ್ತಮ. ಸೊ ಈಗ ನಾವು ಧ್ಯಾನ ಹೇಗೆ ಮಾಡಬೇಕು ಅನ್ನೋದು ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನೋಡಿ, ನೀವು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡಿದ ನಂತರ ಒಂದು ವಸ್ತ್ರವೋ ಅಥವಾ ಒಂದು ಚಾಪೆನೋ ಒಂದು ಯೋಗ ಮ್ಯಾಟನ್ನು ಹಾಕಿದ ನಂತರ ಅದರ ಮೇಲೆ ಕುಳಿತುಕೊಂಡು ನಿಮಗೆ ಸುಖಾಸನ ಮತ್ತು ದವತಿಗಳು ಬರ್ತವೆ ಸ್ನೇಹಿತರೆ. ನೀವು ಆಸನದಲ್ಲಿ ಕುಳಿತುಕೊಳ್ಳೋದು ಬಹಳ ಉತ್ತಮ ಆಗುತ್ತೆ. ಯಾಕಂತಂದರೆ ನೀವು ಧ್ಯಾನದಲ್ಲಿ ಕುಳಿತುಕೊಳ್ಳುವಾಗ ನಿಮಗೆ ಯಾವುದೇ ನೋವುಗಳು ಮತ್ತೊಂದು ಆ ಥರ ಆಗಬಾರ್ದು, ಆರಾಮದಾಯಕವಾಗಿ ಕೂತ್ಕೊಳ್ತಕ್ಕಂಥದ್ದು ಆಗಬೇಕು ಸ್ನೇಹಿತರೆ. ನೀವು ಧ್ಯಾನವನ್ನು ಮಾಡುವಾಗ 15ರಿಂದ 30 ನಿಮಿಷದವರೆಗೆ ನಿಮಗೆ ನೋವುಗಳು ಬರ್ಬೋದು, ಆದರೆ ನೀವು ಯಾವುದು ಕಂಫರ್ಟ್ ಅನಿಸುತ್ತೆ ಆ ಆಸನದಲ್ಲಿ ಕೂತ್ಕೊಂಡ್ರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಸ್ನೇಹಿತರೆ ಧ್ಯಾನ ಮಾಡಲಿಕ್ಕೆ. ಮತ್ತು ಯಾವುದೇ ಕಾರಣಕ್ಕೂ ನಾವು ಧ್ಯಾನವನ್ನು ಮಾಡುವಾಗ ಒತ್ತಡವನ್ನು ಹೀರ್ಕೋಬಾರ್ದು ಸ್ನೇಹಿತರೆ. ಬನ್ನಿ ಈಗ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ನಾನು ಕೂತ್ಕೊಂಡಿರೋದು ಸುಖಾಸನ ಸ್ನೇಹಿತರೆ. ನಾನು ಸುಖಾಸನದಲ್ಲಿ ಕೂತ್ಕೊಂಡಿದ್ದೀನಿ. ನಿಮಗೆ ಯಾವ ಆಸನ ಕಂಫರ್ಟ್ ಆಗುತ್ತೋ ಆ ಆಸನದಲ್ಲಿ ಕೂತ್ಕೊಳ್ಳಿ ಮತ್ತು ನಾವು ಧ್ಯಾನವನ್ನು ಮಾಡಬೇಕಂತಂದರೆ ಸೊಂಟವನ್ನು ನೇರವಾಗಿ ಇರಿಸ್ಕೋಬೇಕು ಮತ್ತು ನಿಮಗೆ ಕಾಲು ಮೊಣಕಾಲು ಸೊಂಟ ನೋವಿದೆ ಅಂತಂದರೆ ನೀವು ಆರಾಮದಾಯಕವಾಗಿ ನೀವು ಒಂದು ಚೇರ್ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ಸೊ ಬನ್ನಿ ಈಗ ಶುರು ಮಾಡೋಣ. ಇದು ನೋಡಿ ಸ್ನೇಹಿತರೆ, ಇದು ಚಿನ್ನ ಮುದ್ರಾ ಆಸನ. ಈ ಥರ ಆದರೂ ಕೂತ್ಕೊಂಡು ನೀವು ಮಾಡಿ, ಇಲ್ಲ ಇದು ಉತ್ಸಾಹಾಸನ ಅಂತ ಹೇಳ್ಬಿಟ್ಟು ಈ ಥರ ಆದರೂ ಕೂತ್ಕೊಳ್ಳಿ ಸ್ನೇಹಿತರೆ. ನಿಮ್ದು ಯಾವುದು ಕಂಫರ್ಟ್ ಆಗುತ್ತೆ ಅದರಲ್ಲಿ ನೀವು ಕುಳಿತುಕೊಂಡು ಆರಾಮದಾಯಕವಾಗಿ ನೀವು ಧ್ಯಾನವನ್ನು ಮಾಡ್ಬೋದು ಸ್ನೇಹಿತರೆ. ಸೊ ಬನ್ನಿ ಈಗ ಧ್ಯಾನಕ್ಕೆ ಫೌಂಡೇಶನ್ ಎಂದೇ ಕಲ್ಪಟ್ಟಿರ್ತಕ್ಕಂಥ ಓಂಕಾರ ಮತ್ತು ಬ್ರಹ್ಮರಿಯನ್ನು ನಾವೀಗ ಮಾಡ್ಕೊಂಡು ಬರೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ಆರಾಮದಾಯಕ ಕೂತ್ಕೋಬೇಕು ಮತ್ತು ಈಗ ಒಂದು ದೀರ್ಘ ಉಸಿರು, ನಿಧಾನವಾಗಿ ಉಸಿರು ತಗೊಂಡು ಉಸಿರು ಬಿಡತಕ್ಕಂಥದ್ದು ಮಾಡಿ ಸ್ನೇಹಿತರೆ. ಆವಾಗ ನಮಗೇನಾಗುತ್ತೆ, ಮನಸ್ಸು ಮತ್ತು ದೇಹ ಎಲ್ಲ ಶಾಂತಿಗೊಳಿಸುತ್ತೆ. ಮತ್ತು ಸ್ನೇಹಿತರ ಜೊತೆಗೆ ನಾವು ಧ್ಯಾನವನ್ನು ಶುರು ಮಾಡುವಾಗ ನಾವು ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಸ್ನೇಹಿತರೆ, ಸೊಂಟವನ್ನು ನೇರವಾಗಿ ಮಾಡ್ಕೊಂಡು ಮತ್ತು ಕಣ್ಣು ಮುಚ್ಕೊಂಡು ನಮ್ಮ ಮನಸ್ಸನ್ನು ಹಗರ ಮಾಡ್ಕೋಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಒತ್ತಡವನ್ನು ಹೀರ್ಕೋಬಾರ್ದು, ಆರಾಮದಾಯಕವಾಗಿ ಕುಳಿತುಕೊಳ್ಳಬೇಕು ಮತ್ತು ಮನುಷ್ಯನು ಆರಾಮ ರಿಲ್ಯಾಕ್ಸ್ ಅಲ್ಲಿ ಕೂರಿಸಿ ಮತ್ತು ಮನಸ್ಸು ದೇಹ ಹಗರ ಮಾಡ್ಕೋಬೇಕು ಸ್ನೇಹಿತರೆ. ನೀವು ಎಷ್ಟು ಹಗರ ಮಾಡ್ಕೋತೀರೋ ಅಷ್ಟು ಧ್ಯಾನದಿಂದ ನಿಮಗೆ ಬೆನಿಫಿಟ್ಗಳು ಸಿಗತ್ತೆ ಸ್ನೇಹಿತರೆ. ಈಗ ಶುರು ಮಾಡೋಣ ಬನ್ನಿ. ನಿಮಗೆ ಮೊದಲನೇದಾಗಿ ಮಾಡೋರು ಎಷ್ಟು ಉಸಿರು ತಗೊಳಕ್ಕಾಗುತ್ತೋ 10 ಸೆಕೆಂಡ್ ಆಗುತ್ತೋ 15 ಸೆಕೆಂಡ್ ಆಗುತ್ತೋ ಅಷ್ಟು ನಿಧಾನವಾಗಿ ಉಸಿರನ್ನು ತಗೊಂಡು ಓಂಕಾರವನ್ನು ಮಾಡೋದನ್ನು ಮಾಡಿ ಸ್ನೇಹಿತರೆ. ಈಗ ನೋಡಿ,
ಬನ್ನಿ ಮಾಡುವ. ಓ ಓ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ ಎರಡು ಕೈಯನ್ನು ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಓಂಕಾರ ಸ್ನೇಹಿತರೆ. ಸೊ ಓಂಕಾರ ನಾವು ಪ್ರತಿನಿತ್ಯ ಮಾಡೋದರಿಂದ ನಮಗೆ ನಮ್ಮ ಕುತ್ತಿಗೆಯ ಕೆಳಭಾಗ ಎಲ್ಲ ಅಂಗಕ್ಕೆ ಸ್ಪರ್ಶವನ್ನು ಕೊಟ್ಟು ಮತ್ತು ನಮ್ಮ ಶ್ವಾಸವನ್ನು ವ್ಯಾಯಾಮ ಮಾಡಿಸತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಅದರಿಂದ ನಿಮಗೆ ಏನಾದರೂ ಉಸಿರಾಟದ ತೊಂದರೆಗಳಿದ್ದರೆ ನಿವಾರಣೆ ಮಾಡತಕ್ಕಂಥದ್ದಾಗತ್ತೆ. ಜೊತೆಗೆ ನಿಮಗೆ ನಮಗೇನು ಧ್ವನಿ ಪೆಟ್ಟಿಗೆ ಇದೆಲ್ಲ ಸ್ನೇಹಿತರೆ, ಗಂಟಲು ಆರೋಗ್ಯವನ್ನು ಇರಿಸತಕ್ಕಂಥದ್ದು ಮತ್ತು ಅದಕ್ಕೆ ಬರತಕ್ಕಂಥ ಕಾಯಿಲೆಗಳನ್ನು ನಿವಾರಣೆ ಮಾಡತಕ್ಕಂಥದ್ದು ಸ್ನೇಹಿತರೆ. ಮತ್ತು ನಿಮಗೆ ನೀವು ಆಫೀಸ್ಗಳಲ್ಲಿ ಸ್ಕೂಲ್ಗಳಲ್ಲಿ ಬೋಧನೆ ಮಾಡ್ತಾರೆ, ಟೀಚಿಂಗು ನೀವೇನು CO ಆಗಿ ವರ್ಕ್ ಮಾಡ್ತಿದ್ರೆ ನೀವು ಬೋಧನೆ ಅಂದರೆ ಅವರುಗಳಿಗೆ ನೀವು ಬ್ರೀಫಿಂಗ್ ಮಾಡತಕ್ಕಂಥದ್ದು ಏನು ಇದು ಮಾಡ್ತೀರಾ ನಿಮಗೆ ಭಾಳ ಅನುಕೂಲವಾಗುತ್ತೆ. ಜೊತೆಗೆ ಸಿಂಗಿಂಗ್ ಮಾಡೋರಿಗೆ, ಆ್ಯಂಕರಿಂಗ್ ಮಾಡೋರಿಗೆ ಭಾಳ ಅಂದರೆ ಭಾಳ ಅನುಕೂಲ ಆಗುತ್ತೆ ಸ್ನೇಹಿತರೆ. ನ್ಯೂಸ್ ಪೇಪರ್ ಓದೋರಿಗೆ ಭಾಳ ಅಂದರೆ ಭಾಳ ಅನುಕೂಲ ಆಗುತ್ತೆ. ಏನಂತಂದರೆ ನಮ್ಮ ಧ್ವನಿ ಪೆಟ್ಟಿಗೆಯ ರಾಗವನ್ನು ಇಂಪ್ರೂವ್ ಮಾಡತಕ್ಕಂಥ ಶಕ್ತಿ ಈ ಓಂಕಾರ ಕೊಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು 21 ಬಾರಿ ಓಂಕಾರ ಮಾಡೋದ್ರಿಂದ ಎಲ್ಲ ಬೆನಿಫಿಟ್ಗಳು ನೀವು ಪಡೆಯಬಹುದು ಸ್ನೇಹಿತರೆ. ಈಗ ಬನ್ನಿ ನಾವು ಓಂಕಾರ ಮಾಡಿದ್ವಿ, ನೆಕ್ಸ್ಟ್ ಭ್ರಮರಿನೂ ಮಾಡೋಣ ಸ್ನೇಹಿತರೆ. ಭ್ರಮರಿನೂ ಮಾಡಬೇಕಂತಂದರೆ ನೋಡಿ, ಮೊದಲನೇದಾಗಿ ಹೀಗೆ ಈ ಕೈಗಳು ನೋಡಿ ಹೀಗೆ 3 ಬೆರಳನ್ನು ಹೀಗೆ ಮಡಚಿ ಮತ್ತು ಹೆಬ್ಬೆರಳನ್ನು ಮಧ್ಯದಲ್ಲಿ ಸೇರಿಸಿ ಅದರ ಮೇಲೆ ಕಿರು ಬೆರಳನ್ನು ಮುಚ್ಚಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ನಾವು ಶಂಖ ಮುದ್ರಾ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ಶಂಖ ಮುದ್ರದಲ್ಲಿ ನೀವು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚು
ಬೆನಿಫಿಟ್ಗಳು ಸಿಗುತ್ತೆ ಸ್ನೇಹಿತರೆ. ಸೊ ಬನ್ನಿ ಈಗ ನೋಡಿ, ನೀವು ಉಸಿರನ್ನು ತಗೊಂಡು ಉಸಿರನ್ನು ನಿಧಾನವಾಗಿ ಬಿಡುವಾಗ ಇದನ್ನು ಪುಷ್ ಮಾಡಬೇಕು ಸ್ನೇಹಿತರೆ. ಈ ಥರ ಪುಷ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಬನ್ನಿ ಶುರು ಮಾಡೋಣ. ಹೊಸದಾಗಿ ಶುರು ಮಾಡೋರು ದಯವಿಟ್ಟು ಆರಾಮಾಗಿ ಶುರು ಮಾಡಿ, ಮತ್ತು ಜಾಸ್ತಿ ಆತಂಕ ಮತ್ತು ಭಯ ಪಡೋತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ. ಮತ್ತು ನೀವು ಮೊದಲು ಈ ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ನೀವು ಒತ್ತಡವನ್ನು ಏರ್ಕೋಬಾರ್ದು, ಯಾವುದು ಯೋಚನೆಗಳನ್ನು ಮಾಡಬಾರ್ದು. ಆರಾಮಾಗಿ ಕೂತ್ಕೊಂಡು ಶಾಂತಿಯಿಂದ ಮಾಡಬೇಕು ಸ್ನೇಹಿತರೆ. ಮತ್ತು ಹೊಸದಾಗಿ ಓಂಕಾರ ಭ್ರಮರಿಯನ್ನು ಮಾಡೋರು, ನಿಮಗೆ ಉಸಿರಾಟದಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ತೊಂದರೆಗಳಾಗ್ಬೋದು. ಅದರಿಂದ ಜಾಸ್ತಿ ಮತ್ತು ನೀವೇನು ಭಯ ಪಡೋತಕ್ಕಂಥದ್ದೇನಿಲ್ಲ. 10 ಸೆಕೆಂಡ್ ಆದರೆ 10 ಸೆಕೆಂಡ್ ಮಾಡಿ, 15 ಸೆಕೆಂಡ್ ಆದರೆ 15 ಸೆಕೆಂಡ್ ಮಾಡಿ ಸ್ನೇಹಿತರೆ. ಬರ್ತಾ 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 ನಿಮ್ಮ ವಾಯ್ಸು ವೃದ್ಧಿ ಆಗುತ್ತೆ ಮತ್ತು ನೀವು ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ನೋಡಿ ಈಗ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ, 2 ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಮತ್ತು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಸ್ನೇಹಿತರೆ ಭ್ರಾಮರಿ ಪ್ರಾಣಾಯಾಮ. ಸೊ ಭ್ರಾಮರಿ ಪ್ರಾಣಾಯಾಮದಿಂದ ನಿಮಗೆ ಸಿಗುವ ಬೆನಿಫಿಟ್ಗಳಂತಂದರೆ ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಕುತ್ತಿಗೆಯ ಮೇಲ್ಭಾಗ ಅಂದರೆ ನಮ್ಮ ತಲೆ, ಬುರುಳೆ, ಮೆದುಳು, ಕಣ್ಣು, ಮೂಗು, ಬಾಯಿ, ಕಿವಿ ಇವೆಲ್ಲವನ್ನು ವೈಬ್ರೇಟ್ ಮಾಡತಕ್ಕಂಥದ್ದು ಮಾಡುತ್ತೆ. ಜೊತೆಗೆ ಅವುಗಳಿಗೆಲ್ಲ ವ್ಯಾಯಾಮ, ಜೊತೆಗೆ
ನಿಮಗೆ ಮೈಗ್ರೇನ್, ಅರ್ಧ ತಲೆನೋವು ಮತ್ತು ನಿದ್ರಾಹೀನತೆ ಎಲ್ಲವಕ್ಕೆ ಬಹಳ ಅಂದರೆ ಬಹಳ ಅನುಕೂಲ ಆಗುತ್ತೆ. ಮತ್ತು ನಿಮಗೆ ಜ್ಞಾಪಕ ಶಕ್ತಿಯನ್ನು ಕೊಡತಕ್ಕಂಥದ್ದು ಈ ಭ್ರಾಮರಿ ಪ್ರಾಣಾಯಾಮ ಆಗುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಹೊಸದಾಗಿ ಶುರು ಮಾಡೋರು 11 ಬಾರಿ ಮಾಡ್ಕೊಳ್ಳಿ. ಮತ್ತು ನೀವು 2 ತಿಂಗಳು 11 ಬಾರಿ ಮಾಡಿಕೊಂಡು ಮತ್ತೆ 3ನೇ ತಿಂಗಳಿಂದ ನೀವು 21 ಬಾರಿ ನೀವು ಆರಾಮದಾಯಕವಾಗಿ ಭ್ರಾಮರಿ ಪ್ರಾಣಾಯಾಮವನ್ನು ನೀವು ಮಾಡಬಹುದು ಸ್ನೇಹಿತರೆ. ನಿಮಗೆ ಆದಷ್ಟು ಬೇಗ ಎನರ್ಜಿ ಮತ್ತು ನೀವು ಚುರುಕಾಗಬೇಕು. ಪ್ರತಿನಿತ್ಯ ನೀವು ಆರೋಗ್ಯವಾಗಿರಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಸ್ಮೈಲ್ ಅಂತ ಏನು ನಾವು ಕರಿತೀವಿ, ನಗುಮುಖ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಿ ಸ್ನೇಹಿತರೆ, ಅದು ಧ್ಯಾನ ಮಾಡೋರೇ ಇವರು ಅಂತ ಹೇಳ್ಬಿಟ್ಟು ನಾವು ಆರಾಮಾಗಿ ಕಂಡಿಡ್ಬೋದು. ಅಷ್ಟು ನಮ್ಮ ಮುಖದಲ್ಲಿ ಸ್ಮೈಲ್ ಅನ್ನೋದು ಯಾವಾಗಲೂ ಇರುತ್ತೆ ಸ್ನೇಹಿತರೆ. ಸೊ ಅದರಿಂದ ನೀವು ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ಇವೆಲ್ಲ ಬೆನಿಫಿಟ್ಗಳು ಸಿಗ್ತಾವೆ ಅಂತ ಹೇಳ್ತಾ, ಸೊ ಈಗ ನಾವು ಓಂಕಾರ ಮತ್ತು ಭ್ರಮರಿ ಮಾಡಿದ್ದೀವಿ. ಬನ್ನಿ ನೆಕ್ಸ್ಟ್ ನಾವು ಧ್ಯಾನವನ್ನು ಮಾಡೋಣ. ನಾವು ಧ್ಯಾನವನ್ನು ಮಾಡಬೇಕಂತಂದ್ರೆ ಸ್ನೇಹಿತರೆ, ಧ್ಯಾನ ಅಂತಂದ್ರೇನು? ಧ್ಯಾನ ಅಂತಂದರೆ ಸ್ನೇಹಿತರೆ, ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸುವುದನ್ನು ನಾವು ಧ್ಯಾನ ಅಂತ ಕರಿತೀವಿ ಸ್ನೇಹಿತರೆ. ಧ್ಯಾನ ಅಂತಂದರೆ ಒಂದು ಬಹಳ ಅಂದರೆ ಬಹಳ ಮುಖ್ಯವಾದದ್ದು ಮತ್ತು ಇದು ಬಹಳ ಅಂದರೆ ಬಹಳ ಒಂದು ಗುಟ್ಟಾಗಿ ಇರತಕ್ಕಂಥದ್ದು ಸ್ನೇಹಿತರೆ. ಇವತ್ತಿನ ದಿನಗಳಲ್ಲಿ ನಾವು ಬಹಳಷ್ಟು ಅಂತಂದರೆ ಏನು ಟೆಕ್ನಾಲಜಿ ಮುಂದುವರಿಯುತ್ತಿದೆ, ಜೊತೆಗೆ ನಾವು ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ರಲ್ಲ, ನೀವು ಪ್ರತಿದಿನ ಧ್ಯಾನವನ್ನು ಮಾಡ್ಕೊಂಡ್ರಿಂದ ಜೊತೆಗೆ ನಿಮ್ಮ ಕೆಲಸ ಕೂಡ ಚೆನ್ನಾಗಿ ಮಾಡ್ಕೋಬೋದು. ಮತ್ತು ನಮಗೆಲ್ಲದಕ್ಕೆ ಮುಖ್ಯವಾಗಿ ನಾವು ಕೆಲಸಗಳನ್ನು ಮಾಡಬೇಕಂತಂದರೆ ಅರಿವು ಮತ್ತು ನಮಗೆ ಗಮನ ಬಹಳ ಮುಖ್ಯವಾಗುತ್ತೆ. ಸೊ ಅದರಿಂದ ಗಮನ ಜಾಸ್ತಿ ಹರಿಸ್ಬೇಕು. ನೀವು ಮಾಡೋ ಕೆಲಸದಲ್ಲಿ ಫೋಕಸ್ ಅನ್ನೋದು 100% ಆಗಿ ನೀವು ಇಡಬೇಕಂತಂದರೆ ಪ್ರತಿನಿತ್ಯ 15ರಿಂದ 30 ನಿಮಿಷ ನೀವು ಧ್ಯಾನ ಮಾಡ್ಕೊಳ್ಳೋದ್ರಿಂದ ಆ ಏಕಾಗ್ರತೆಯನ್ನು ನೀವು ಪಡ್ಕೋಬೋದು ಸ್ನೇಹಿತರೆ. ಸೊ ಬನ್ನಿ ಈಗ ಧ್ಯಾನವನ್ನು ಶುರು ಮಾಡೋಣ. ಧ್ಯಾನವನ್ನು ಶುರು ಮಾಡಬೇಕಾಗ್ತದ್ರೆ ನೀವು ಆರಾಮದಾಯಕವಾಗಿ ಕೂತ್ಕೊಳ್ಳಿ, ಆಸನದಲ್ಲಿ ಆರಾಮದಾಯಕವಾಗಿ ಕೂತ್ಕೊಳ್ಳಿ ಮತ್ತು ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊಂಟವನ್ನು ನೇರವಾಗಿ ಮಾಡಿಕೊಂಡು ನೀವು ನಿಮಗೆ ಯಾವುದು ಆಸನನೋ, ಇದು ಚಿನ್ಮುದ್ರ ಮತ್ತು ಇದು ಉತ್ಸಾಸನ, ಯಾವುದು ಕಂಫರ್ಟ್ ಆಗುತ್ತೆ ಅದರಲ್ಲೇ ಆರಾಮದಾಯಕ ಕೂತ್ಕೊಂಡು ಸೊಂಟವನ್ನು ನೇರವಾಗಿ ಮಾಡಿಕೊಂಡು ಈಗ ಧ್ಯಾನವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಧ್ಯಾನವನ್ನು ಶುರು ಮಾಡಬೇಕಂತಂದರೆ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಾವು ಕಣ್ಣನ್ನು ಮುಚ್ಚಬೇಕು. ಕಣ್ಣನ್ನು ಮುಚ್ಚಿಕೊಂಡು ನಾವು ಇದು ಉತ್ಸಾಸನನೋ ಮತ್ತು ನಾವು ಚಿನ್ಮುದ್ರದಲ್ಲಿ ಆಸನದಲ್ಲಿ ನಾವು ಕೂತ್ಕೊಂಡಿದ್ದೀವಿ. ನಾವು ಈಗ ಕಣ್ಣನ್ನು ಮುಚ್ತಾ ಇದ್ದೀವಿ. ಕಣ್ಣನ್ನು ಮುಚ್ಚಿದ ತಕ್ಷಣ ಸ್ನೇಹಿತರೆ, ನಮಗೆ ನಮ್ಮ ಕಣ್ಣ ಮುಂದೆ ಯೋಚನೆ ಬರೋಕ್ಕೆ ಶುರು ಆಗ್ತದೆ. ನಮಗೆ ಕಣ್ಣಿನ ಮುಂದೆ ಯೋಚನೆ ಬರೋದು ಶುರು ಆಗುವಾಗ ನಾವೇನು ಮಾಡಬೇಕಂತಂದರೆ, ಆ ಬರೋ ಯೋಚನೆಗಳಿಗೆ ನಾವು ಉತ್ತರವನ್ನು ನೀಡಬಾರ್ದು ಸ್ನೇಹಿತರೆ. ನಾವು ಆರಾಮದಾಯಕವಾಗಿ ಕುಳಿತುಕೋಬೇಕು. ಮತ್ತು ನಾವು ಮೊದಲು ನಮ್ಮ ಮನಸ್ಸಿಗೆ ಹೇಳಬೇಕಾಗಿರೋದು ಏನಪ್ಪ ಅಂತಂದರೆ, ನಾನು ಧ್ಯಾನವನ್ನು ಮಾಡ್ತಾ ಇದ್ದೇನೆ. ಧ್ಯಾನವನ್ನು ಮಾಡೋದ್ರಿಂದ ನನಗೆ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಮತ್ತು ಏಕಾಗ್ರತೆಯನ್ನು ನಾನು ಪಡೆದುಕೊಳ್ಳುತ್ತಿದ್ದೇನೆ. ಧ್ಯಾನವನ್ನು ಮಾಡೋದರಿಂದ ಇಡೀ ದಿನ ನಾನು ಸಂತೋಷದಿಂದ, ನೆಮ್ಮದಿಯಿಂದ, ಆನಂದದಿಂದ ಇರ್ತೇನೆ ಅಂತ ಬಿಟ್ಟು ನಮ್ಮ ಮನಸ್ಸಿಗೆ ಹೇಳಿ ನಾವು ಈಗ ಧ್ಯಾನವನ್ನು ಶುರು ಮಾಡೋಣ. ಧ್ಯಾನ ಅಂದರೆ ಸ್ನೇಹಿತರೆ, ಆರಾಮದಾಯಕವಾಗಿ ಕುಳಿತುಕೊಂಡು ಯಾವುದೇ ಯೋಚನೆಗಳಿಗೂ ಬರೋ ಯೋಚನೆಗಳನ್ನು ಉತ್ತರವನ್ನು ನಾವು ನೀಡಬಾರ್ದು. ಮತ್ತು ಮೊದಲನೇದಾಗಿ ನಾವು ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಭಾಗವನ್ನು ನಾವು ಒಮ್ಮೆ ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ. ಅಂದರೆ ನೋಡಿ, ನಾವು ಮೊದಲು ಅಂದರೆ ಅಡಿಯಿಂದ ಮುಡಿಯವರೆಗೆ, ನಮ್ಮ ತಲೆಯಿಂದ ಕಾಲಿನ ಪಾದವರೆಗೆ ನಮ್ಮ ದೇಹದಲ್ಲಿ ಇರೋ ಭಾಗಗಳನ್ನು ನಾವು ಒಮ್ಮೆ ಗುರುತಿಸ್ಕೊಂಡು ಬರೋಣ. ಪ್ರತಿನಿತ್ಯ ಧ್ಯಾನ ಮತ್ತು ಧ್ಯಾನದಲ್ಲಿ ನಾವು ಒಮ್ಮೆ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಗುರುತಿಸ್ಕೊಂಡು ಬರೋದ್ರಿಂದ ಅವುಗಳ ಚಲನವಲನೆ ಮತ್ತು ಅವುಗಳ ಆರೋಗ್ಯವನ್ನು ನಾವು ಕಂಡುಹಿಡಿಬೋದು ಸ್ನೇಹಿತರೆ. ಅದರಿಂದ ಬನ್ನಿ ಈಗ ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನೊಮ್ಮೆ ಗುರುತಿಸ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ತಲೆ ಕೂದಲು, ಅಂದರೆ ನಮ್ಮ ತಲೆ ಕೂದಲು ಹೇಗಿದೆ ಅದನ್ನು ನಾವು ಗಮನಿಸಬೇಕು. ಅದು ಗುರುತಿಸಾದ ನಂತರ ಹಣೆ, ಕಣ್ಣು, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಹಲ್ಲು, ನಾಲಿಗೆ, ಕುತ್ತಿಗೆ ಮತ್ತು ಭುಜ, ಅಂಗೈ, ಕೈ ಬೆರಳುಗಳು, ಸೊಂಟ, ಹೊಟ್ಟೆ ಭಾಗ,
ಎಲ್ಲ ಭಾಗಗಳನ್ನು ಒಮ್ಮೆ ನಿಧಾನವಾಗಿ ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ತೊಡೆ, ತೊಡೆ ಭಾಗ, ಮೊಣಕಾಲು, ಕಾಲು, ಕಾಲು ಬೆರಳುಗಳು, ಪಾದ, ಈ ಥರ ಎಲ್ಲ ಭಾಗಗಳನ್ನು ನಾವು ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು. ಬರೋ ಯೋಚನೆಗಳಿಗೆ ಉತ್ತರವನ್ನು ನೀಡಬಾರದು. ಆರಾಮದಾಯಕವಾಗಿ ಕೂತುಕೊಳ್ಳಿ. ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸಂತೋಷ, ಪ್ರತಿನಿತ್ಯ ಮನಸ್ಸಿಗೆ ನೆಮ್ಮದಿ ಮತ್ತು ಯಾವುದೇ ಕೆಲಸಗಳಲ್ಲಿ ಇರಲಿ ಅವುಗಳ ಕೆಲಸವನ್ನು ಸರಳವಾಗಿ ಮತ್ತು ವೇಗವಾಗಿ ಮಾಡುವುದಕ್ಕೆ ಶಕ್ತಿಯನ್ನು ಕೊಡುತ್ತೆ ಸ್ನೇಹಿತರೆ ಧ್ಯಾನ. ಒತ್ತಡವನ್ನು ಕಡಿಮೆ ಮಾಡಿ, ಖಿನ್ನತೆಯನ್ನು ದೂರ ಮಾಡಿ, ಏಕಾಗ್ರತೆಯನ್ನು ಪಡೆದುಕೊಳ್ಳುವುದು ಶಕ್ತಿಯನ್ನು ಕೊಡುತ್ತೆ ಸ್ನೇಹಿತರೆ ಧ್ಯಾನ. ಈಗ ಸ್ನೇಹಿತರೆ, ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಾದ ನಂತರ ನಮ್ಮ ಸೊಂಟ ಕೆಳಗಡೆ ಬಗ್ಗಿರುತ್ತೆ. ಸೊಂಟವನ್ನು ನೇರವಾಗಿ ಮಾಡಿಕೊಳ್ಳಿ ಮತ್ತು ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ. ಈಗ ನೀವು ಆರಾಮವಾಗಿ ಕುಳಿತುಕೊಂಡಿದ್ದೀರಾ ಮತ್ತು ಬರುವ ಯೋಚನೆಗಳಿಗೆ ಉತ್ತರವನ್ನು ನೀಡಬಾರದು. ಕಣ್ಣನ್ನು ತೆರೆಯಬಾರದು. ಧ್ಯಾನದಲ್ಲಿ ಕುಳಿತುಕೊಳ್ಳಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ಶುರುವಿನಲ್ಲಿ ನಿಮಗೆ ಧ್ಯಾನವನ್ನು ಶುರು ಮಾಡುವಾಗ ಯೋಚನೆಗಳು ನಿಮಗೆ ಬಿಡದೆ ಒಂದರ ಮೇಲೆ ಒಂದು ಬರ್ತಾ ಇರ್ತವೆ ಸ್ನೇಹಿತರೆ. ಆ ಯೋಚನೆಗಳಿಗೆ ಉತ್ತರವನ್ನು ನೀಡಬೇಡಿ. ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ. ಆರಾಮಾಗಿ ಕೂತುಕೊಳ್ಳಿ. ಬರುವ ಯೋಚನೆಗಳಿಗೆ ಉತ್ತರವನ್ನು ನೀಡಬೇಡಿ. ರಿಲ್ಯಾಕ್ಸ್ ಆಗಿ ಕೂತುಕೊಳ್ಳಿ ಸ್ನೇಹಿತರೆ. ನಾನು ಧ್ಯಾನವನ್ನು ಮಾಡ್ತಾ ಇದ್ದೇನೆ. ಧ್ಯಾನದಿಂದ ನಾನು ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಏಕಾಗ್ರತೆ, ಡಿಸಿಪ್ಲಿನ್ ಅನ್ನು ಪಡಿತಾ ಇದ್ದೇನೆ ಅಂತ ನಮ್ಮ ಮನಸ್ಸಿಗೆ ಹೇಳಿ ಆರಾಮವಾಗಿ ಕುಳಿತುಕೊಳ್ಳಿ. ಯೋಚನೆಗಳು ಬರುವುದಕ್ಕೆ ಉತ್ತರವನ್ನು ನೀಡಬೇಡಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ. ನೋಡಿ, ನಮ್ಮ ಮೂಗು ನಿಧಾನವಾಗಿ ಉಸಿರಾಡ್ತಾ ಇದೆ. ಸ್ನೇಹಿತರೆ, ನೀವು 15 ನಿಮಿಷ ಮಾಡ್ತಾ ಇದ್ದೀರಾ, 30 ನಿಮಿಷ ಮಾಡ್ತಾ ಇದ್ದೀರಾ, ಸಮಯ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಚೆನ್ನಾಗಿ ಉಜ್ಜಿ ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮವಾಗಿ ಕಣ್ಣನ್ನು ತೆರೆಯಿರಿ. ನೋಡಿ ಸ್ನೇಹಿತರೆ, ಧ್ಯಾನ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ಎಷ್ಟು ಖುಷಿ ಮತ್ತು ಎಷ್ಟು ನೆಮ್ಮದಿ, ಸಂತೋಷ ಅನ್ನೋದು ಸಿಗುತ್ತಂತಂದರೆ ಇದು ಧ್ಯಾನ ಮಾಡೋರಿಗೆ ಇದು ಅನುಭವ ಆಗುತ್ತೆ ಸ್ನೇಹಿತರೆ. ಸೊ ಈ ಅನುಭವವನ್ನು ನೀವು ಪಡಿಬೇಕಂತಂದರೆ ಪ್ರತಿನಿತ್ಯ ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ಈ ಅನುಭವ ಬರುತ್ತೆ. ಜೊತೆಗೆ ನಮಗೆ ಉತ್ಸಾಹ ಮತ್ತು ಸಂತೋಷ ಮತ್ತು ಇವುಗಳೆಲ್ಲ ನಾವು ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ಸಂತೋಷ ಮತ್ತು ಉತ್ಸಾಹವನ್ನು ನಾವು ಏನು ಕೆಲಸ ಮಾಡ್ತಾ ಇದ್ವಿ ಅದರ ಮೇಲೆ ಏಕಾಗ್ರತೆಯನ್ನು ನಾವಿಟ್ಟು ಅದರಿಂದ ನಾವು ಆ ಕೆಲಸದಿಂದ ನಾವು ಸಕ್ಸೀಡನ್ನು ಕಾಣಬಹುದು ಸ್ನೇಹಿತರೆ.
ಸೊ ಅದರಿಂದ ನೀವು ಪ್ರತಿನಿತ್ಯ ಇವತ್ತಿಂದನೇ ಧ್ಯಾನ ಮಾಡಿ. ಮತ್ತು ಹೊಸದಾಗಿ ಶುರು ಮಾಡೋರಿಗೆ ನಾನಂತ ಹೇಳ್ತೀನಿ ಸ್ನೇಹಿತರೆ, ಸ್ವಲ್ಪ ನಿಮಗೆ ಭಾಳ ಅಂದರೆ ಭಾಳ ಇದು ಕಠಿಣನೇ ಅನಿಸ್ಬೋದು. ಆದರೆ ನೀವು ಒಂದು ಸಂಕಲ್ಪವನ್ನೇ ಮಾಡಬೇಕಂತ ಬಿಟ್ಟೇನೆ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡು ನೀವು ಚಾಲೆಂಜ್ ಮಾಡಿಬಿಟ್ಟು ಮೊದಲನೇದಾಗಿ ಶುರು ಮಾಡೋರು 5 ನಿಮಿಷ ಮಾಡಿ, 10 ನಿಮಿಷ ಮಾಡಿ, ಈ ಥರ ಬರ್ತಾ ದಿನೇ 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 ಬರ್ತಾ ಬರ್ತಾ ನೀವು ಧ್ಯಾನವನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಇನ್ನರ್ ಪಿಲಿ ಅಂದರೆ ನಾವು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಯಾವಾಗ ನಮಗೆ ಬೆಳೀತತ್ತೋ ಆವಾಗ ನಮ್ಮ ಮೆದುಳಿಗೆ ಒಳ್ಳೆ ಒಳ್ಳೆ ಯೋಚನೆಗಳು ಮತ್ತು ನೀವು ದಿನದ ನೀವೇನು ವರ್ಕ್ ಮಾಡ್ತಿರ್ತೀರೋ, ನೀವು ದಿನದ ಪ್ಲಾನ್ ಮತ್ತು ವಾರದ ಪ್ಲಾನ್, 15 ದಿನದ ಪ್ಲಾನ್, ತಿಂಗಳ ಪ್ಲಾನ್, ವರ್ಷದ ಪ್ಲಾನ್, ಆ ಥರ ನಿಮ್ಮ ಗೋಲನ್ನು ನೀವು ದೊಡ್ಡದಾಗಿ ಇಟ್ಕೊಂಡು ಅದನ್ನು ಅಚೀವ್ ಮಾಡಲಿಕ್ಕೆ ಸಮಯ ನಿಮಗೆ ಹಿಡಿಯೋದೇ ಇಲ್ಲ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಅದರಿಂದ ವೇಗವಾಗಿ ಮತ್ತು ನೀವು ಆದಷ್ಟು ವೇಗವಾಗಿ ಮತ್ತು ಸರಳವಾಗಿ ನಿಮ್ಮ ಗೋಲನ್ನು ಅಚೀವ್ಮೆಂಟ್ ಮಾಡಬೇಕಂತಂದರೆ ಧ್ಯಾನವನ್ನು ನೀವು ಮಾಡೋದ್ರಿಂದ ಧ್ಯಾನ ನಿಮಗೆ ಬಹಳ ಅಂದರೆ ಬಹಳ ಅನುಕೂಲವನ್ನು ನೀಡುತ್ತೆ ಅಂತ ಹೇಳ್ತಾ, ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸಂತೋಷ ಮತ್ತು ಪ್ರತಿನಿತ್ಯ ಆರೋಗ್ಯ ಅಂತ ಹೇಳ್ತಾ ಬನ್ನಿ. ಇದು ಆಗಿತ್ತು ಇವತ್ತಿನ ವಿಡಿಯೋ. ನೀವೆಲ್ಲ ಇದೇ ಥರ ಎನರ್ಜೆಟಿಕ್ ಆಗಿ ಇರಬೇಕಂತಂದರೆ ಧ್ಯಾನವನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಇವತ್ತು ನಾನು ತಂದಿರತಕ್ಕದ್ರ ಬಗ್ಗೆ ಹೆಲ್ತ್ ಟಿಪ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿದಿನ ಒಂದು ವಿಡಿಯೋ ಜೊತೆಗೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ನಿಮಗೋಸ್ಕರ. ಅದು ಹೆಲ್ತ್ ಸೀಕ್ರೆಟ್ ಅಂತಂದರೆ ಪ್ರತಿನಿತ್ಯ ನೀವು ಬಳಸ್ತಾ ಇರ್ತೀರಾ ಆಹಾರದ ರೂಪದಲ್ಲಿ. ಆದರೆ ಅದನ್ನು ಯಾವುದರ ಜೊತೆಗೆ ಸೇವನೆ ಮಾಡಬೇಕು ಮತ್ತು ಯಾವುದರ ಜೊತೆ ಸೇವನೆಯನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡತಕ್ಕಂಥದ್ದಾಗತ್ತೆ. ಮತ್ತು ತರಕಾರಿ, ಹಣ್ಣು, ಸೊಪ್ಪುಗಳು ಮತ್ತು ದವಸ ಧಾನ್ಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾಗತ್ತೆ ಸ್ನೇಹಿತರೆ. ಇನ್ನು ಹೆಚ್ಚಿನ ಜನ ಆದಷ್ಟು ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ನಿಮ್ಗಳ ಬಗ್ಗೆ ವಿಶೇಷವಾಗಿ ಗಿಡಮೂಲಿಕೆಗಳ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಆದಷ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಹೆಲ್ತ್ ಸೀಕ್ರೆಟನ್ನು ತಿಳಿಯೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು 2 ಬೌಲ್ ತಂದಿದ್ದೀನಿ ನಿಮಗೆ. ಇದನ್ನು ನೀವು ಪ್ರತಿನಿತ್ಯ ಬಳಸ್ತಾ ಇರ್ತೀರಾ. ಪ್ರತಿನಿತ್ಯ ನಾವು ಇದನ್ನು 3 ಹೊತ್ತಿನಲ್ಲಿ 1 ಹೊತ್ತಾದರೂ ಇದನ್ನು ನಾವು ಸೇವನೆಯನ್ನು ಮಾಡ್ತೀವಿ. ಇದು ನೋಡಿ, ಇದು ಇವತ್ತು ನಾನು ನಿಮಗೆ ತಂದಿರತಕ್ಕಂಥದ್ದು ಅಕ್ಕಿ ಸ್ನೇಹಿತರೆ. ಇದು ಅಕ್ಕಿ ನೋಡಿ ಸ್ನೇಹಿತರೆ. ಇವುಗಳಲ್ಲಿ ನಿಮಗೆ ಕೆಂಪಕ್ಕಿ, ಕಪ್ಪಕ್ಕಿ, ಬಿಳಿ ಅಕ್ಕಿ ಅಂತ ಹೇಳ್ಬಿಟ್ಟು, ಬ್ರೌನ್ ರೈಸ್ ಅಂತ ಹೇಳ್ಬಿಟ್ಟು ಈ ಥರ ನಿಮಗೆ ಸಿಗತಕ್ಕಂಥದ್ದು ಇದೆ ಇವತ್ತಿನ ದಿನಗಳಲ್ಲಿ. ಮತ್ತು ಇವುಗಳ ಗುಣಗಳನ್ನು ನಾವು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ನೋಡಿ, ಇದನ್ನು ಪಾಲಿಶ್ ಮಾಡಿದ್ದಾರೆ ಸ್ನೇಹಿತರೆ. ಈ ಅಕ್ಕಿ ಪಾಲಿಶ್ ಆಗಿರೋದು ಮತ್ತು ಈ ಅಕ್ಕಿ ಪಾಲಿಶ್ ಆಗದೆ ಇರೋದು ಸ್ನೇಹಿತರೆ. ಸೊ ಇದರಲ್ಲಿ ನೀವು 2 ವ್ಯತ್ಯಾಸವನ್ನು ನೀವು ನೋಡ್ಬೋದು. ಇದು ಪೂರ್ತಿ ಬಿಳಿಯಾಗಿದೆ ಮತ್ತು ಇದನ್ನು ಪಾಲಿಶ್ ಮಾಡೋದ್ರಿಂದ ಇದು ಸ್ವಲ್ಪ ಕಲರ್ ಚೇಂಜ್ ಇದೆ ಸ್ನೇಹಿತರೆ. ಸೊ ನೋಡಿ, ಇದು ಅಕ್ಕಿಗಳು. ನಾನು ನಿಮಗೆ ಹೇಳ್ತಿರೋದು ಇವತ್ತು ಅಕ್ಕಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾವು ಮೊದಲನೇದಾಗಿ ತಿಳ್ಕೊಂಬರೋದಾದರೆ ಇದರಲ್ಲಿ ನಿಮಗೆ ಕಲರ್ ನಿಮಗೆ ಕೆಂಪಕ್ಕಿ, ಬ್ರೌನ್ ಅಕ್ಕಿ ಅಂತ ಊಟ ಕೂಡ ಸಿಗತಕ್ಕಂಥದ್ದಿದೆ. ಮತ್ತು ಇದು ಪಾಲಿಶ್ ಅಕ್ಕಿ ಏನಂತಲೇ ನಾವು ತಗೊಳ್ಳೋಣ ಸ್ನೇಹಿತರೆ. ಪಾಲಿಶ್ ಅಕ್ಕಿಯನ್ನು ನಾವು ಸೇವನೆ ಮಾಡ್ಕೊಂಡು ಬರೋದ್ರಿಂದ ನಮಗೆ ಮಿನರಲ್ಗಳು, ವಿಟಮಿನ್ಸ್ಗಳು, ಖನಿಜಾಂಶಗಳು ದೊರೆಯತಕ್ಕಂಥದ್ದು ಬಹಳ ಅಂದರೆ ಬಹಳ ಕಡಿಮೆ ಆಗಿರುತ್ತೆ ಸ್ನೇಹಿತರೆ. ಮತ್ತು ಇದನ್ನು ಪ್ರತಿನಿತ್ಯ ನಾವು ಸೇವನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಜೊತೆಗೆ ಇದನ್ನು ನಾವು ಪ್ರತಿನಿತ್ಯ ಮಿತಿ ಇಲ್ಲದೆ, ಅಂದರೆ ನಾವು ಎಷ್ಟು ಕ್ವಾಂಟಿಟಿ ತಗೋಬೇಕು ಅಷ್ಟು ಕ್ವಾಂಟಿಟಿಗಿಂತ ಜಾಸ್ತಿ ತಗೊಂಡ್ಬರ್ತಾ ಇದರಿಂದ ನಿಮಗೆ ಬೊಜ್ಜುಗಳು ಬೆಳೆಯತಕ್ಕಂಥದ್ದು ಆಗತ್ತೆ ಮತ್ತು ಕೆಲವರಿಗೆ ಹೊಟ್ಟೆ ಬರತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಸೊ ಬೊಜ್ಜು ಬಂತಂದರೆ ಆಟೋಮೆಟಿಕ್ಕಾಗಿ ಅದೇನು ಹೇಳ್ತಾರಲ್ಲ, ಉದಾಹರಣೆ ಹೇಳ್ಬೇಕಂತಂದರೆ ಕೈ ಕಾಲು ಸಣ್ಣ ಹೊಟ್ಟೆ ಡುಮ್ಮಣ್ಣ ಅಂತ ಹೇಳ್ಬಿಟ್ಟು, ಸೊ ಆ ಥರ ಆಗತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಅದರಿಂದ ಆದಷ್ಟು ಪಾಲಿಶ್ ಅಕ್ಕಿನ ನೀವು ಕಡಿಮೆ ಮಾಡಬೇಕು. ಮತ್ತು ರೈಸನ್ನು ತಗೊಳ್ಳೋ ಕೂಡ ಬಹಳ ಅಂದರೆ ಬಹಳ ಮಿತವಾಗಿ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ. ಮತ್ತು ನೀವು ಪಾಲಿಶ್ ಅಕ್ಕಿನ ಯಾಕೆ ಕಡಿಮೆ ಮಾಡಬೇಕಂತ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಬನ್ನಿ ನಾವೀಗ ಪಾಲಿಶ್ ಆಗದೇ ಇರೋದು ಡೈರೆಕ್ಟಾಗಿ ಇರತಕ್ಕಂಥ ಅಕ್ಕಿನ ನಾವು ತೊಗೊಂಡ್ರೆ ಇದರಲ್ಲಿ ನಿಮಗೆ ಸಿಗೋತಕ್ಕಂಥ ವಿಟಮಿನ್ಸ್ಗಳೆಲ್ಲ ಪಾಲಿಶ್ ಮಾಡೋದ್ರಿಂದ ಹೋಗ್ಬಿಟ್ಟಿರ್ತಾರೆ ಸ್ನೇಹಿತರೆ. ಪಾಲಿಶ್ ಮಾಡದೇ ಇರತಕ್ಕಂಥ ಅಕ್ಕಿಗಳ ಬಗ್ಗೆ ನಾವು ಮಾತಾಡಬೇಕಂತಂದರೆ ಸ್ನೇಹಿತರೆ, ಮುಖ್ಯವಾಗಿ ಇದರಲ್ಲಿ ನಮಗೆ
ವಿಟಮಿನ್ಸ್ ಬಿ, ವಿಟಮಿನ್ಸ್ ಇ ಮತ್ತು ಮ್ಯಾಗ್ನೀಷಿಯಂ ಮತ್ತು ರಂಜಕವನ್ನು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಸ್ನೇಹಿತರೆ. ಮತ್ತು ಈ ಅಕ್ಕಿಯಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ ಅಂದರೆ ಸ್ನೇಹಿತರೆ, ಅಕ್ಕಿ ಅಂತಂದರೆ ಪ್ರತಿಯೊಬ್ಬರಿಗೆ ಮುಖ್ಯವಾಗಿ ಗೊತ್ತಾಗಿರೋದು ಅದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ. ಕಾರ್ಬೋಹೈಡ್ರೇಟ್ ನಮಗೆ ಸಿಗೋದ್ರಿಂದ ನಮಗೆ ಹೊಟ್ಟೆ ತುಂಬೋ ಫೀಲಿಂಗ್ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ಒಂದಕ್ಕೆ ನಾವು ತಗೊಳ್ಳೋದಲ್ಲದೆ ಇದರಲ್ಲಿ ಸಿಗೋತಕ್ಕಂಥ ಮಿನರಲ್, ಇದರಲ್ಲಿ ಸಿಗೋತಕ್ಕಂಥ ವಿಟಮಿನ್ಸ್, ಇದರಲ್ಲಿ ಸಿಗೋತಕ್ಕಂಥ ಖನಿಜಾಂಶಗಳು ಅಂತಂದರೆ ಸ್ನೇಹಿತರೆ, ಮೊದಲನೇದಾಗಿ ನಾನು ನಿಮಗೆ ಅಕ್ಕಿ ಬಗ್ಗೆ ಹೇಳ್ಬೇಕಂತದ್ದು ಭಾಳ ಅಂದರೆ ಭಾಳ ನಮಗೆ ಇಡೀ ನಮ್ಮ ದೇಹದ ಎಲ್ಲ ಮೂಳೆಗಳಿಗೂ ಮತ್ತು ಎಲ್ಲ ನರಮಂಡಲಿಗಳಿಗೂ ಶಕ್ತಿ ಕೊಡತಕ್ಕಂಥದ್ದು. ಮತ್ತು ಇದನ್ನು ನಾವು ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಬೇಗ ಹೊಟ್ಟೆ ತುಂಬತಕ್ಕಂಥ ಫೀಲಿಂಗ್ ಮತ್ತು ಬೇಗನೆ ಶಕ್ತಿ ಕೊಡತಕ್ಕಂಥ ಫೀಲಿಂಗನ್ನು ಇದು ಅಕ್ಕಿ ಹೊಂದಿದೆ ಸ್ನೇಹಿತರೆ. ಮತ್ತು ಇದು ಬೇರೆ ಅಕ್ಕಿಯನ್ನು ತಗೊಂಡು ಬೇರೆ ದವಸ ಧಾನ್ಯಗಳನ್ನು ನಾವು ತಗೊಂಡ್ರೆ ಸ್ನೇಹಿತರೆ, ಕೆಲವೊಂದು ಉದಾಹರಣೆ ತಗೋಬೇಕಂತಂದರೆ ನೀವು ಕೆಲವೊಬ್ಬರಿಗೆ ಗೋಧಿಯನ್ನು ತಿಂದರೆ ಅಲರ್ಜಿ ಆಗೋತಕ್ಕಂಥದ್ದು, ಕೆಲವರಿಗೆ ರಾಗಿಯನ್ನು ತಿಂದರೆ ಅಲರ್ಜಿ ಆಗೋತಕ್ಕಂಥದ್ದು, ಕೆಲವರಿಗೆ ಜೋಳವನ್ನು ತಿಂದರೆ ಅಲರ್ಜಿ ಆಗೋತಕ್ಕಂಥದ್ದು ಆಗುತ್ತೆ. ಆದರೆ ಈ ಅಕ್ಕಿಯನ್ನು ತಿಂದರೆ ಯಾರಿಗೂ ಅಲರ್ಜಿ ಆಗಲ್ಲ. ಸೊ ಅಷ್ಟು ಇದು ರೋಗ ನಿರೋಧಕ ಶಕ್ತಿ ಮತ್ತು ಅಷ್ಟು ಗುಣಗಳು, ಅಂದರೆ ಇದರಿಂದ ನಮಗೆ ಯಾರಿಗೂ ಈ ರೈಸ್ ನಾವು ಅಕ್ಕಿಯನ್ನು ರೈಸನ್ನು ತಿಂದರೆ ನಮಗೆ ಯಾವುದು ಅಲರ್ಜಿಗಳು ಆಗದೆ ಇರತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ. ಅಷ್ಟು ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಈ ಅಕ್ಕಿ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸ್ನೇಹಿತರೆ. ಮತ್ತು ನಾವು ಈ ಅಕ್ಕಿಯ ಏನೋ ಪಾಲಿಸಾಗದೇ ಇರತಕ್ಕಂಥದ್ದು, ಈಗ ಉದಾಹರಣೆಗೆ ಹೇಳ್ಬೇಕಂತಂದರೆ ನಾವು ಈ ಅಕ್ಕಿಯನ್ನು ನಾವು ಭಾಳ ಮುಖ್ಯವಾಗಿ ನೋಡ್ಬೇಕಂತಂದರೆ ನಾವು ತಗೊಳ್ಬೇಕಂದ್ರೆ ಡೈರೆಕ್ಟಾಗಿ ನಾವು ರೈತರದಿಂದ ತಗೋಬೇಕು. ನಾವು ಬರೀ ಒಟ್ಟನ್ನು ತೆಗೆದು ಹಾಗೇನೆ ಪಾಲಿಸ್ ಮಾಡ್ದೇನೆ ತಗೋತಕ್ಕಂಥದ್ದು ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಸೊಸೈಟಿಯಲ್ಲಿ ಸಿಗೋತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಇವತ್ತಿನ ದಿನಗಳಲ್ಲಿ ನಮಗೆ ಸೊಸೈಟಿಯಲ್ಲಿ ಸಿಗೋತಕ್ಕಂಥ ಅಕ್ಕಿಯಲ್ಲೇ ಜಾಸ್ತಿ ಮಿನರಲ್ ಮತ್ತು ವಿಟಮಿನ್ಸ್ಗಳು ಮತ್ತು ಖನಿಜಾಂಶಗಳು ಇದೆ ಸ್ನೇಹಿತರೆ. ಅದರಿಂದ ಆ ಅಕ್ಕಿ ಪಾಲಿಸ್ ಮಾಡದೇ ಇರೋ ಅಕ್ಕಿ ಇರೋದ್ರಿಂದ ನಮಗೆ ಮುಖ್ಯವಾಗಿ ಜೀರ್ಣಕ್ರಿಯೆಯನ್ನು, ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು, ಜೀರ್ಣಕ್ರಿಯೆ ಸುಲಭವಾಗಿ ಮಾಡತಕ್ಕಂಥದ್ದು. ಮತ್ತು ಸೊಸೈಟಿ ಅಕ್ಕಿ ತಿನ್ನೋದ್ರಿಂದ ನಮ್ಮ ಕರಳಿನ ರೋಗಗಳನ್ನು ನಿವಾರಣೆ ಮಾಡತಕ್ಕಂಥದ್ದು ಸ್ನೇಹಿತರೆ. ಬೇರೆ ಬೇರೆ ಪದಾರ್ಥಗಳನ್ನು ನಾವು ತಿಂತಾ ಇದ್ವು, ಕೆಲವೊಂದು ಅಲರ್ಜಿ ಆಗಿರ್ಬೋದು, ಚರ್ಮದ ಅಲರ್ಜಿ ಆಗಿರ್ಬೋದು, ಮತ್ತು ನಮ್ಮ ಕರಳಿಗೆ ಯಾವುದೇ ಒಂದು ಕಾಯಿಲೆಗಳು ಬರ್ತಿರ್ಬೋದು. ಸೊ ಅವುಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ವಿ. ಕರಳಿನ ಆರೋಗ್ಯಕ್ಕೆ ಯಾವುದೋ ಒಂದರಲ್ಲಿ 1,00,000ದಲ್ಲಿ ಒಂದಾಗಿರ್ಬೋದು, 1,000ದಲ್ಲಿ ಒಂದಾಗಿರ್ಬೋದು. ಅದನ್ನು ಹೊರತುಪಡಿಸಿ ನಾವು ನಮ್ಮ ಕರಳು ಆರೋಗ್ಯವಾಗಿ ಇದೆ ಅಂತಂದರೆ ನಮಗೆ ಅಕ್ಕಿನೇ ಬಹಳ ಮುಖ್ಯವಾಗಿದೆ ಸ್ನೇಹಿತರೆ. ನಮ್ಮ ಇಡೀ ಕರಳಿನ ಆರೋಗ್ಯವನ್ನು ಕಾಪಾಡತಕ್ಕಂಥ ಶಕ್ತಿ ಈ ಅಕ್ಕಿಗಿದೆ ಸ್ನೇಹಿತರೆ. ಸೊ ಅದರಿಂದ ನಾವು ಪ್ರತಿನಿತ್ಯ ಅಕ್ಕಿಯನ್ನು ಬಳಸೋದ್ರಿಂದ ನಮಗೆ ಕರಳಿನ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸತಕ್ಕಂಥದ್ದು. ಮತ್ತು ನಮ್ಮ ಮಿತವಾಗಿ ಸ್ನೇಹಿತರೆ, ನಾವು 3 ಹೊತ್ತಿನಲ್ಲಿ ಕೆಲವರು ರೈಸನ್ನು ನಾವು ಬಳಸ್ತಾ ಇರ್ತೀವಿ. ಆದರೆ ಮಿತವಾಗಿ ಬಳಸೋದ್ರಿಂದ ನಿಮಗೆ ತೂಕವನ್ನು ಇಳಿಕೆಯನ್ನು ಮಾಡತಕ್ಕಂಥದ್ದು. ಮತ್ತು ಇದು ಬಂದ್ಬಿಟ್ಟು ನಿಮಗೆ ಏನು ನಮಗೆ ವಾತ, ಪಿತ್ತ, ಕಫ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಿ ಅವುಗಳನ್ನು ಜಾಸ್ತಿ ಮಾಡೋದಕ್ಕಿಂತ ಬ್ಯಾಲೆನ್ಸ್ ಮಾಡತಕ್ಕಂಥದ್ದು ಶಕ್ತಿ ಅಕ್ಕಿ ಹೊಂದಿದೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ನಾವು ಮಿತಿಯಿಂದ ಬಳಸ್ಕೊಂಡು ಬರೋದ್ರಿಂದ ನಮಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಡ್ಬೋದು ಮತ್ತು ತೂಕ ಇಳಿಕೆಗಳು ನಾವು ಇದನ್ನು ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಇದರಲ್ಲಿ ನಾರಿನಾಂಶ ಕೂಡ ಹೆಚ್ಚಾಗಿದೆ ಸ್ನೇಹಿತರೆ, ನಾರಿನಾಂಶ. ಮತ್ತು ಇದರ ಜೊತೆಗೆ ಸ್ನೇಹಿತರೆ ನಾವು ಈ ಬಿಳಿ ಅಕ್ಕಿ ಆಯಿತು ಮತ್ತು ಕೆಂಪಕ್ಕಿ, ಬ್ರೌನ್ ರೈಸ್ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ, ಬ್ರೌನ್ ರೈಸಲ್ಲಿ ಕೂಡ ಇದಕ್ಕಿಂತ ಇನ್ನೂ ಜಾಸ್ತಿ ಅಧಿಕನೇ ಅಂಶಗಳು ಮತ್ತು ಗುಣಗಳು ಹೊಂದಿದೆ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಬ್ರೌನ್ ರೈಸ್ ಮತ್ತು ಕೆಂಪಕ್ಕಿಯನ್ನು ಅದು ಯಾವಾಗ ನಾವು ಸೇವನೆ ಮಾಡ್ತೀವಿ ಅಂತಂದರೆ ಸ್ನೇಹಿತರೆ, ಡಾಕ್ಟರ್ಗಳು ನಮಗೆ ಹೇಳಬೇಕು, ನಿಮಗೆ ಕಾಯಿಲೆ ಬಂದಿದೆ, ನೀವು ಜಾಸ್ತಿ ಫ್ಯಾಟ್ ಆಗಿದ್ದೀರಾ, ನಿಮಗೆ ಶುಗರ್ ಕಾಯಿಲೆ ಬಂದಿದೆ. ಸೊ ಅಂತ ಆ ಸಮಯದಲ್ಲಿ ಶುಗರ್ ಕಾಯಿಲೆ ಬಂದಿರೋರು ಪಾಲಿಸಕ್ಕಿ ತಿನ್ನಬಾರ್ದು, ನಿಮಗೆ ಬಿ ಪಿ ಇದೆ, ನೀವು ರೈಸ್ ಡಾಕ್ಟರ್ಗಳು ಹೇಳುವಾಗ ನಾವು ತಗೊಳ್ಳೋದಾಗತ್ತೆ ಸ್ನೇಹಿತರೆ. ಮತ್ತು
ನಾವು ತಗೊಳ್ಳೋ ಆಹಾರಗಳಲ್ಲಿ ಏನಾದರೂ ವಿಷ ಪದಾರ್ಥ ಸೇರಿದೆ ಅಂತಂದರೆ ಅದನ್ನು ಕೂಡ ಹೊರಹಾಕತಕ್ಕಂಥ ಶಕ್ತಿ ಈ ಅಕ್ಕಿ ಹೊಂದಿದೆ ಸ್ನೇಹಿತರೆ. ಮತ್ತು ಕೆಂಪಕ್ಕಿಯಲ್ಲಿ ಕೂಡ ಭಾಳ ಅಂದರೆ ಭಾಳ ಗುಣಗಳು ಹೊಂದಿದೆ. ಅದರಿಂದ ಕೆಂಪಕ್ಕಿ ಕೂಡ ನೀವು ಪ್ರತಿನಿತ್ಯ ಮಿತವಾಗಿ ಬಳಸೋದ್ರಿಂದ ಬಂದಿದ್ದೀರಿ ಅಂತಂದರೆ ಇವೆಲ್ಲ ಆರೋಗ್ಯಗಳ ಮತ್ತು ನಮ್ಮ ದೇಹದಲ್ಲಿ ಇರತಕ್ಕಂಥ ಅಂಗಾಂಗಗಳಿಗೆ ಆರೋಗ್ಯವಾಗಿರಿಸತಕ್ಕಂಥ ಶಕ್ತಿ ನಮಗೆ ಅಕ್ಕಿ ಕೊಡುತ್ತಂತ ಹೇಳ್ತಾ ಸ್ನೇಹಿತರೆ, ಇದರ ಬಗ್ಗೆ ಇನ್ನು ಎಲ್ಲ ಮಾಹಿತಿಗಳು ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಸೊ ಮತ್ತು ನಾವು ಪ್ರತಿನಿತ್ಯ ಅಕ್ಕಿಯನ್ನು ಮಿತವಾಗಿ ಬಳಸೋದ್ರಿಂದ ನಮ್ಮ ಆರೋಗ್ಯದ ಜೊತೆ ಮತ್ತು ನಾವು ಕಂಫರ್ಟಾಗಿ ಮತ್ತು ಫಿಟ್ಟಾಗಿ ಇರಬಹುದು ಸ್ನೇಹಿತರೆ. ಸೊ ನಾವು ಜಾಸ್ತಿ ತಿಂದಿದ್ರೆ ಏನಾಗುತ್ತೆ, ಇದು ಫ್ಯಾಟ್ ಬರೋತಕ್ಕಂಥದ್ದು ಮತ್ತು ಹೊಟ್ಟೆ ಜಾಸ್ತಿ ಬರೋತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಅದನ್ನು ನಾವು ಲಿಮಿಟಾಗಿ ಪ್ರತಿನಿತ್ಯ ನಾವು ಎಷ್ಟು ತಿನ್ನಬೇಕು, ಎಷ್ಟು ಇದಾಗಬೇಕು ಅಷ್ಟು ತಿಂತಾ ಬಂದಿದೆ ಅಂತಂದರೆ ನಾವು ಆರೋಗ್ಯವಾಗಿರಬೇಕು. ಮತ್ತು ಜೊತೆಲಿ ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ, ಕರಳಿಗಾಗಲಿ ಮತ್ತು ಚರ್ಮ ರೋಗಗಳಿಗಾಗಲಿ ಮತ್ತು ಬಿ ಪಿ ಶುಗರ್ಗೆ ಮತ್ತು ಸಕ್ಕರೆ ಕಾಯಿಲೆಗೆ ಇವೆಲ್ಲ ನಿವಾರಣೆಯನ್ನು ಮಾಡತಕ್ಕಂಥದ್ದು ಮಾಡಬಹುದು ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ನಿಮಗೆ ಹೊಸ ಹೊಸ ಮಾಹಿತಿಗಳನ್ನು ಪ್ರತಿನಿತ್ಯ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾವು ಹೊಸ ವಿಷಯದ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ, ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಆಗಬೇಕಂತಂದರೆ ದಯವಿಟ್ಟು ಎಲ್ಲರೂ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಫ್ಯಾಮಿಲಿ ಮೆಂಬರ್ ಆಗಬೇಕಂತ ಹೇಳ್ತಾ, ಎಲ್ಲರೂ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು.